ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಆಷಾಢ ಮಾಸದ ಬಗ್ಗೆ ತಿಳಿಯೋಣ. ಆಷಾಢ ಮಾಸ ಅಶುಭವೇ? ಆಷಾಢ ಮಾಸದಲ್ಲಿ ಹೆಣ್ಣುಮಕ್ಕಳು ಯಾಕೆ ಗೌರಂಟಿ ಹಾಕ್ಕೋಬೇಕು ಎಂದು ತಿಳಿಯೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನ. ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ. ಸಾಮಾನ್ಯವಾಗಿ ಆಷಾಢ ಎಂದರೆ ಶುಭ ಕಾರ್ಯಗಳಿಗೆ ಶೂನ್ಯ ಮಾಸ ಎಂದು ಕೆಲವರು ಅಂದುಕೊಳ್ಳುತ್ತಾರೆ. ಆದರೆ ನಿಜ ಹೇಳಬೇಕೆಂದರೆ ಆಷಾಢ ಮಾಸ ಅಶುಭ ಮಾಸವಲ್ಲ. ನಮ್ಮ ಹಿರಿಯರು ಕೃಷಿ ಚಟುವಟಿಕೆಗಳು ಹಾಗೂ ವಾತಾವರಣದ ಬದಲಾವಣೆಯಿಂದ ಮದುವೆ, ಗೃಹ ಪ್ರವೇಶ ಇಂತಹ ನೆಂಟರನ್ನು ಸೇರುವ ಕಾರ್ಯಕ್ರಮಗಳಿಗೆ ಬಿಡುವು ನೀಡಿದ್ದಾರೆ ಹೊರತು ಇದು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಶ್ರೇಷ್ಠವಾದ ತಿಂಗಳು. ಈ ಆಷಾಢ ಮಾಸದಲ್ಲಿ ನಾವು ಏನು ಮಾಡಬೇಕು ನಮ್ಮ ಮನಸ್ಸಿಗೆ, ಆರೋಗ್ಯಕ್ಕೆ ಎಂದು ತಿಳಿಯೋಣ. ಆಷಾಢ ಮಾಸವೆಂದರೆ ಶಕ್ತಿ ದೇವತೆಯ ಆರಾಧನೆಗೆ ಮೀಸಲಾದ ಸಮಯ. ಈ ತಿಂಗಳಲ್ಲಿ ಚಾಮುಂಡೇಶ್ವರಿ, ದುರ್ಗಾದೇವಿ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಪಡೆಯಲು ವಿಶೇಷ ಪೂಜೆಯನ್ನು ಮಾಡುತ್ತಾರೆ. ಈ ತಿಂಗಳ ಪ್ರತಿಯೊಂದು ಶುಕ್ರವಾರವೂ ವಿಶೇಷ. ಈ ದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಮನೆ ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೊಸಲು ಪೂಜೆ ಮಾಡಿ. ಈ ಆಷಾಢ ಮಾಸದಲ್ಲಿ ಬರುವ ಎರಡು ಅತ್ಯಂತ ಪ್ರಮುಖ ದಿನಗಳೆಂದರೆ ಗುರುಪೌರ್ಣಮಿ ಮತ್ತು ಜ್ಯೋತಿ ಭೀಮೇಶ್ವರ ವ್ರತ. ಗುರು ಪೂರ್ಣಿಮೆಯನ್ನು ಆಷಾಢ ಹುಣ್ಣಿಮೆ ಎಂದು ಆಚರಿಸುತ್ತಾರೆ. ಈ ದಿನ ಜಗದ್ಗುರು ಶ್ರೀ ವೇದವ್ಯಾಸರ ಜಯಂತಿ. ನಮ್ಮ ಜೀವನಕ್ಕೆ ದಾರಿ ತೋರಿದ ಗುರುಗಳಿಗೆ, ತಂದೆ ತಾಯಂದಿರಿಗೆ ಗೌರವ ಸಮರ್ಪಿಸುವ ದಿನವಿದು. ಈ ದಿನ ನಿಮ್ಮ ಇಷ್ಟ ದೇವತೆ ಅಥವಾ ಗುರುವಿನ ಆಶ್ರಮಕ್ಕೆ ತೆರಳಿ ದರ್ಶನ ಪಡೆಯಿರಿ ಅಥವಾ ಮನೆಯಲ್ಲೇ ಗುರುಪಾದುಕೆಗಳಿಗೆ ಸ್ಮರಿಸಿ. ಭೀಮನ ಅಮಾವಾಸ್ಯೆ, ಇದು ಆಷಾಢ ಅಮಾವಾಸ್ಯೆ ಎಂದು ಆಚರಿಸುತ್ತಾರೆ. ಮದುವೆ ಆಗಿರುವವರು ಗಂಡನ ಆಯುಷು ಮತ್ತು ಉನ್ನತಿಗಾಗಿ ಆಚರಿಸುತ್ತಾರೆ ಮತ್ತು ಮದುವೆಯಾಗದೇ ಇರುವವರು ಬಾಳು ಸಂಗತಿಗಾಗಿ ಆಚರಿಸುತ್ತಾರೆ. ಈ ದಿನ ದೀಪಗಳ ಪೂಜೆ ಮಾಡಿ ಪತಿದೇವರಿಗೆ ಆರತಿ ಎತ್ತಿ ಆಶೀರ್ವಾದ ಪಡೆಯುತ್ತಾರೆ. ಮೆಹಂದಿ ಹಚ್ಚಿಕೊಳ್ಳುವುದರ ಹಿಂದೆ ಇರುವ ವೈಜ್ಞಾನಿಕ ಮತ್ತು ಸಾಂಪ್ರದಾಯಿಕ ಹಿನ್ನೆಲೆಯನ್ನು ನೋಡೋಣ. ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳು ಕೈಕಾಲಿಗೆ ಮೆಹಂದಿ ಹಚ್ಚಿಕೊಳ್ಳುವುದು ಸುಂದರ ಸಂಪ್ರದಾಯ ನಿಮಗೆ ಗೊತ್ತಿರಬಹುದು. ಇದರ ಹಿಂದೆ ಇರುವ ಒಂದು ಗಂಭೀರ ಕಾರಣವೇನೆಂದು ತಿಳಿಯೋಣ. ಆಷಾಢದಲ್ಲಿ ಮಳೆಯಾಗುವುದರಿಂದ ವಾತಾವರಣ ತಂಪಾಗಿರುತ್ತದೆ ಮತ್ತು ಚರ್ಮದ ಸೋಂಕುಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಗೋರಂಟಿಗೆ ದೇಹದ ಶಾಖವನ್ನು ತಣಿಸುವ ಹಾಗೂ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ನೈಸರ್ಗಿಕ ಗುಣವಿದೆ. ಹಾಗಾಗಿ ಆಷಾಢ ಮಾಸದಲ್ಲಿ ಕೈಕಾಲಿಗೆ ಮೆಹಂದಿ ಹಚ್ಚಿಕೊಳ್ಳುವುದು ಸೌಂದರ್ಯಕ್ಕೆ ಮಾತ್ರವಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡುವುದಲ್ಲ ಸ್ನೇಹಿತರೆ, ಆಷಾಢ ಮಾಸವೆಂದರೆ ಮೂಢನಂಬಿಕೆಯ ಅಶುಭ ಮಾಸವಲ್ಲ. ಬದಲಿಗೆ ಇದು ಭಕ್ತಿ, ಶಕ್ತಿ ಮತ್ತು ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವ ಪವಿತ್ರದ ಮಾಸ. ನೀವು ಸಹ ಈ ಆಷಾಢದಲ್ಲಿ ದೇವಿಯ ಆರಾಧನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ವೃದ್ಧಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.